ಸೋನಿಕಾ ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಂದ ಮತಯಾಚನೆ. ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ಬೀದರ್ ನಗರದಲ್ಲಿ ಮುಖಂಡರು ಕಾರ್ಯಕರ್ತರಿಂದ ರೋಡ್ ಶೋ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯನ್ ಲೇಬರ್ ಪಕ್ಷದಿಂದ ಜೋಸೆಫ್ ಜಾನ್ ನಾಮಪತ್ರ ಸಲ್ಲಿಕೆ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಾಂತರ ಅಭ್ಯರ್ಥಿಯಾಗಿ ಮಚ್ಚಂದ್ರ ಉಣಿಜಿ ನಾಮಪತ್ರ ಸಲ್ಲಿಕೆ. ಬೀದರ್ ಲೋಕಸಭೆ ಭಾರತೀಯ ಬಹುಜನ ಕ್ರಾಂತಿಕಾರಿ ದಳದಿಂದ ಮಹಿಳಾ ಅಭ್ಯರ್ಥಿ ನಾಮಪತ್ರ. ಸುದ್ದಿಯ ವಿವರಗಳು. ಬೀದರ್ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರು ಬೀದರ್ ಲೋಕಸಭೆ ಚುನಾವಣೆಯ ಅಂಗವಾಗಿ ಏಪ್ರಿಲ್ 4ರಂದು ಬೀದರ್ ನಗರದ ಬೀದರ್ ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ ಸಭೆ ನಡೆಸಿ ಮತಯಾಚನೆ ಮಾಡಿದರು. 2019ರ ಬೀದರ್ ಲೋಕಸಭೆ ಚುನಾವಣೆಯ ಅಂಗವಾಗಿ ಬೀದರ್ ನಗರದ ಬೀದರ್ ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರು ಮಾತನಾಡುತ್ತಾ, ನಾನು ನ್ಯಾಯವಾದಿಗಳ ಕುಟುಂಬದಿಂದ ಬಂದಿದ್ದು, ನ್ಯಾಯವಾದಿಗಳು ನನಗೆ ಮತ ನೀಡಿ ಗೆಲ್ಲಿಸುತ್ತಾರೆ. ಸಂವಿಧಾನ ಹಾಗೂ ಪ್ರಜಾತಂತ್ರದ ಬಗ್ಗೆ ಜ್ಞಾನವಿರುವ ವಕೀಲರು ನನಗೆ ಬೆಂಬಲಿಸುತ್ತಾರೆಂಬ ವಿಶ್ವಾಸವಿದೆ ಎಂದರು. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಗೀತಾ ಪಂಡಿತರಾವ್ ಚಿದ್ರಿ, ಈ ಸಭೆಯಲ್ಲಿ ಶಿವರಾಜ್ ಹಾಸನ್ಕೇರ್, ಅಮೃತರಾವ್ ಚಿಮ್ಕೋಡೆ, ಪಂಡಿತರಾವ್ ಚಿದ್ರಿ, ಹನುಮಂತ್ ಚೌಹಾಣ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ, ಜೆಡಿಎಸ್ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ನಸೀಂ ಪಾಟೀಲ್ ಸೇರಿದಂತೆ ವಕೀಲರು ಇದ್ದರು. ಹಾಗೂ ಭಾರತೀಯ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ತಮ್ಮೊಂದಿಗೆ ಎಲ್ಲ ನಮಗೆ ಓಡಾಡುವ ಮುಖಾಂತರ ಬೀದರ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಯಾವ ವಿರುದ್ಧದಿಂದ ಗುರುತು ಹಿಡಿದಿದ್ರು ಜನ ಅಂತ ಹೇಳಿದ್ರೆ ಅವ್ರಿಗೆ ವಕೀಲ್ ಸಾಬ್ ಅಂತ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿ ರಾಜಕೀಯ ಅಂದರೆ ಸಮಾಜ ಸೇವೆ ಅಂತ ತಿಳ್ಕೊಂಡು ರಾಜಕೀಯಕ್ಕೆ ಧುಮುಕಿದ್ರು. ಒಂದು ಬಿಡುದಕ್ಕಿಂತಲೂ ವಕೀಲ ಅಂತೇಳಿ ಅನ್ನುವಂಥದ್ದೇ ಅದು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ನಾನು ಆತ್ಮೀಯ ಬಂಧುಗಳ ಇವತ್ತು ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. 3 ಸಲ ಶಾಸಕನಾಗಿ ಆಯ್ಕೆ ಆಗಿದ್ದೇನೆ. ಮೊದಲನೇ ಸಲ ಆಯ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷದ ಏನೊಂದು ಜವಾಬ್ದಾರಿ ಇತ್ತು, ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ. 2ನೇ ಅವಧಿಗೆ ನಾನು ಮಂತ್ರಿ ಆದ 21 ತಿಂಗಳವರೆಗೆ ತಾರೀಕಿಗೆ ನಮ್ಮೆಲ್ಲರ ತಮ್ಮ ಸ್ನೇಹಿತರು, ತಮ್ಮ ಪರಿವಾರ ಎಲ್ಲರ ಒಂದು ಅಮೂಲ್ಯವಾದಂತಹ ಮತ ತಾವೆಲ್ಲ ತಮಗೆ ಸಹಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳಿ ನನಗೆ ಇವತ್ತು ಇಲ್ಲಿಗೆ ಬರಲಿಕ್ಕೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಅಪೀಲ್ ಮಾಡಿದ್ದೇನೆ. ನಾನು ನ್ಯಾಯವಾದಿಗಳ ಒಂದು ಪರಿವಾರದಿಂದ ಬಂದಂಥವನಾಗಿದ್ದೇನೆ. ಅವ್ರ ಬಗ್ಗೆ ಅಪಾರವಾದಂಥ ಒಂದು ಕಳಕಳಿ ಇಟ್ಟುಕೊಂಡಿದ್ದೇನೆ. ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟುಕೊಂಡಿದ್ದೇನೆ. ಪ್ರಜ್ಞಾವಂತ ಮತದಾರರಾಗಿದ್ದಾರೆ. ಅವರೆಲ್ಲ ಸಂವಿಧಾನವನ್ನು ಎತ್ತಿಡುವಂಥವರು, ಪ್ರಜಾಪ್ರಭುತ್ವವನ್ನು ಎತ್ತಿಡುವಂಥ ನ್ಯಾಯವಾದಿಗಳಾಗಿದ್ದಾರೆ. ಹೀಗಾಗಿ ನನಗೆ ಅವ್ರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ, ವಿಶ್ವಾಸ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ನನಗೆ ಇವತ್ತು ಸಹಕಾರ ಮಾಡ್ತಾರೆ, ನಾವು ಪಕ್ಷಕ್ಕೆ ಸಹಕಾರ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ, ನಂಬಿಕೆಯನ್ನು ಇಟ್ಟುಕೊಂಡು ಇಲ್ಲಿವರೆಗೆ ಬೀದರ್ ಜಿಲ್ಲೆಯ ಮತ್ತು ನ್ಯಾಯವಾದಿ ಸಂಕೀರ್ಣಕ್ಕೆ ನಾನೇನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ 50 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿದ್ದೇನೆ. ಇನ್ನಿತರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅವೆಲ್ಲವೂ ಇವತ್ತು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಡೀ ಬೀದರ್ ಜಿಲ್ಲೆಯ ಜನತೆ, ಪ್ರಜ್ಞಾವಂತ ಮತದಾರರು ಮತ್ತು ನ್ಯಾಯವಾದಿಗಳು ನನಗೆ ನಮ್ಮ ಪಕ್ಷಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೀದರ್ ಲೋಕಸಭೆ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಏಪ್ರಿಲ್ 3ರಂದು ಬೀದರ್ ನಗರದಲ್ಲಿ ತೆರೆದ ಬಿಜೆಪಿಯಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಆಯೋಜಿಸಿದ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶದ ನಂತರ ಬಿಜೆಪಿ ನಾಯಕರು ತೆರೆದ ಜೀಪಿನಲ್ಲಿ ಗಣೇಶ್ ಮೈದಾನದಿಂದ ಅಂಬೇಡ್ಕರ್ ವೃತ್ತದವರೆಗೆ ರೋಡ್ ಶೋ ನಡೆಸಿ ಮತಯಾಚಿಸಿದರು. ಈ ಮೆರವಣಿಗೆಯಲ್ಲಿ ಲಂಬಾಣಿ ಮಹಿಳೆಯರ ನೃತ್ಯ ಜನಮನ ಸೆಳೆಯುತ್ತಿತ್ತು. ಮೋದಿ ಮುಖವಾಡ ಧರಿಸಿದ ಯುವಕರು ಜನರತ್ತ ಕೈ ಬೀಸುತ್ತಾ ಸಾಗಿದರು. ತೆರೆದ ಜೀಪಿನಲ್ಲಿ ಹಾಲಿ ಸಂಸದ ಭಗವಂತ ಖೂಬಾ, ಔರಾದ್ ಶಾಸಕ ಪ್ರಭು ಚೌಹಾಣ್, ಈಶ್ವರ್ ಸಿಂಗ್ ಠಾಕುರೆ, ಡಿಕೆ ಸಿದ್ದರಾಮ್, ರೇವಣ ಸಿದ್ದಪ್ಪ ಜಲದೆ ಸೇರಿದಂತೆ ನಾಯಕರು ಜನರತ್ತ ಕೈ ಮಾಡುತ್ತಾ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರೆ ಅವರು ಮಾತನಾಡಿ, ಬಿಜೆಪಿ ಹಾಲಿ ಸಂಸದ ಭಗವಂತ ಖೂಬಾ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಲು ಲಾಯಕ್ಕಿಲ್ಲ ಎಂದು ಹೇಳಿರುವ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರು 3 ಸಲ ಶಾಸಕರಾಗಿ ಸಚಿವರಾಗಿ ಬೀದರ್ ಜಿಲ್ಲೆಗೆ ನೀಡಿದ ಕೊಡುಗೆ ಏನು ಎಂದು ಪ್ರಶ್ನಿಸಿದರು.
ಔರಾದ್ ಶಾಸಕರಾದ ಪ್ರಭು ಚೌಹಾಣ್ ಅವರು ಮಾತನಾಡಿ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಔರಾದ್ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರಿಗೆ ಅತ್ಯಧಿಕ ಲೀಡ್ ಕೊಡಲಾಗುವುದು ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶೈಲೇಂದರ್ ಬೆಲ್ದಳೆ ಅವರು ಮಾತನಾಡಿ ಮನೆಯಲ್ಲಿ ಕಸಬರಿಕೆ ಹಿಡಿಯಲು ಹಿಂಜರಿಯುವವರು ಬೀದಿಯಲ್ಲಿ ಝಾಡು ಹಿಡಿದು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮೋದಿಯವರು ದೇಶದ ಚೌಕಿದಾರರಿಗೆ ಗೌರವ ಕೊಡುವ ಉದ್ದೇಶದಿಂದ ನಾನು ದೇಶದ ಚೌಕಿದಾರ ಇದ್ದೇನೆಂದು ಹೇಳಿದರು. ವಿಶ್ವಕ್ಕಾಗಿ ಮೋದಿ, ಭಾರತಕ್ಕಾಗಿ ಮೋದಿ, ಬೀದರ್ಗಾಗಿ ಮೋದಿ, ವಿಶ್ವಕ್ಕಾಗಿ ಮೋದಿ ಅಂತಕ್ಕಂಥ ಜಯಘೋಷದೊಂದಿಗೆ ನಾವು ಇವತ್ತು ಬೀದರ್ ನಗರದ ಐತಿಹಾಸಿಕ ಈ ನಗರದಲ್ಲಿ ಇಂದು ನಮ್ಮ ಪಕ್ಷದ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ನಾಮಾಂಕನ ಪತ್ರವನ್ನು ಮಾಡಿ ಸಾವಿರಾರು ಕೋಟ್ಯಾಂತರ ಜನರು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮನೆಗಳಲ್ಲಿ ಗಮನ ಒಂದೇ ಒಂದು ಮತ್ತೊಮ್ಮೆ ಮೋದಿ ಸರ್ಕಾರ ಮತ್ತೊಮ್ಮೆ ಮೋದಿ ಸರ್ಕಾರ जनता पार्टी के अभिमानी बंधु आज सारे विश्व नरेंद्र मोदी के साथ है। आज सारे देश नरेंद्र मोदी के साथ है। इस देश के भविष्य बदलने वाले इस देश का की नरेंद्र मोदी सबका विकास की नरेंद्र मोदी ಅಂತಕ್ಕಂಥ ಸಂದರ್ಭದೊಂದಿಗೆ ಇವತ್ತು कमल का फूल लहराएगा बीदर जिले में, ये हम संकल्प करके आज सार्वजनिक तौर पर हम नामांकन पत्र भरे हैं। आदरणीय बी एस ಕಾಂಗ್ರೆಸ್ನ ಅಭ್ಯರ್ಥಿ ಹೇಳಿದಾರಂತೆ ಭಗವಂತ್ ಖೂಬಾ ಅವರು ಒಂದು ಗ್ರಾಮ ಪಂಚಾಯತಿಗೆ ಸದಸ್ಯನಾಗಲಿಕ್ಕೂ ಹಾಕಿಲ್ಲ. ನಾನು ನಿಮ್ಮ ಮುಖಾಂತರ ಮಾಧ್ಯಮದವರಿದ್ದಾರೆ, ನಾವು ಮಾಧ್ಯಮದ ಮುಖಾಂತರ ನಿಮ್ಮ ಮುಖಾಂತರ ಮಾಧ್ಯಮದವರ ಮುಖಾಂತರ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸ್ವಾಮಿಗಳೇ, ನೀವು 3 ಬಾರಿ ಶಾಸಕರಾಗಿ ಸಚಿವರಾಗಿ ನೀವು ಏನು ಮಾಡಿದ್ದೀರಾ ಅದನ್ನು ಹೇಳ್ರಿ. ನಿಮ್ಗೆ ಎದಕ್ಕೋಸ್ಕರ ನೀವು ಮತ ಕೊಡ್ಬೇಕು ಅದಕ್ಕೆ ಹೇಳ್ರಿ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ನೀವು ಆತ್ಮಹತ್ಯೆ ಭ್ರಷ್ಟಾಚಾರ ಮಾಡಿದ್ರಿ, ಭೂಮಿ ಮೇಲೆ ಮಾಡಿದ್ರಿ, ಪಾತಾಳ ಮಾಡಿದ್ರಿ, ಅದಕ್ಕೋಸ್ಕರ ನಿಮ್ಮನ್ನ ಎಂಪಿ ಮಾಡಬೇಕಾ? ನೀವು 3 ಬಾರಿ ಶಾಸಕರಾಗಿ ಸಚಿವರಾಗಿ ಈ ಜಿಲ್ಲೆಗೆ ಏನನ್ನ ಮಾಡಿದ್ದೀರಿ ನೀವು ಉತ್ತರ ಕೊಡ್ಬೇಕಲ್ಲ. ನಿಮ್ಮ ಊರಿಗೆ ಬಂದಾಗ ಕಾಂಗ್ರೆಸ್ನ ಯಾವುದೇ ಕಾರ್ಯಕರ್ತ मत भिक्षक निम्न बंदा ಕೇಳಬೇಕು ನೀವು ಏನು ಮೊದಲು ಮಾಡಿದ್ದೀರಿ ಅಂತ ಹೇಳಿ. आपके सामने झोली फैलाता हूँ 23 तारीख को कल से काम पे लग रहा है, बूथ में जाना है। बुल्लेपुरे जी ने भी बोला लीड दूंगा, गुत्तेदार साहब ने बोला लीड दूंगा, सभी बोले हैं मैं भी सबसे ज्यादा लीड दूंगा। और आज से
क्योंकि खोबा साहब भी औलाद का है, प्रभु जवान औलाद का है। लीड बनना चाहिए ना, लीड बनना चाहिए। इसलिए मेरे भाई, मेरे कार्यकर्ताओं से यही गुजारिश है, हाथ पे वोटर लेके बूथ तक जाके गांव गांव के कार्यकर्ताओं को लाके सबसे ज्यादा हम बोल रहे हैं हवा है, हवा है, हवा तो है, हवा तो है, 200% है, 200%। ये हवा को कोई भी माइका लाल रोक नहीं पाएगा, लेकिन हमारे कार्यकर्ता इस हवा को पकड़ के बूथ के अंदर डालना होगा। और 2014 में कांग्रेस के लोग पार्लियामेंट में थे 44, ये हवा तेज है। मुझे लगता है मलकापुरे जी पार्लियामेंट में 30 से ऊपर भी नहीं जाएगा कांग्रेस। वापिस भी अपोजिशन लीडर इल्ला, मैं भी, तुम भी, सब ಚೌಕಿದಾರಪ್ಪ ಕಾನ್ಸೆಪ್ಟ್ ನೋಡ್ರಿ ಮೋದಿಜಿಯವರು ಯಾವ ಮನುಷ್ಯ ಝಾಡು ಹಿಡಿಯಕ್ ನಾವು ಕಿಚ್ಕಿಚಾಸ್ತಿಗೆ ಸ್ವಚ್ಛ ಭಾರತ್ಗೆ ನಾವೆಲ್ಲರೂ ಝಾಡು ಹಿಡಿಯತ್ತೇವೆ ಕಾನ್ಸೆಪ್ಟ್ ನರೇಂದ್ರ ಮೋದಿಜಿಯವರು ಸಾಮಾನ್ಯ ಮನುಷ್ಯ ಕೂಡ ಆ ಕೆಲಸ ಮಾಡ್ಬೇಕಂತ ಯೋಜನೆ ಅವ್ರು ಕೊಟ್ಟಿದ್ರು ಈ ಚೌಕಿದಾರ ಅಂದ್ರೆ ಚೌಕಿದಾರ ಕಿಚ್ಕಿಚಾಸ್ತಿರು ಚೌಕಿದಾರ ಎಂಬ ಮೀನಿಂಗ್ಫುಲ್ ವರ್ಡ್ ಮೋದಿಜಿಯವರು ತಂದ್ರು ಈಗ ನಾವೆಲ್ಲರೂ ಫೇಸ್ಬುಕ್ ದಾಗ ಮೈಬಿ ಚೌಕಿದಾರ್ ಅಂತ ಇದೀವಿ ಇಡೀ ದೇಶದ ಎಲ್ಲಾ ಚೌಕಿದಾರ್ हर बूथ चौकीदार इरಬೇಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅವರ ಮನೆ ಕಾದಂತ ಪ್ರಯತ್ನ ನಾವೆಲ್ಲರೂ ಚೌಕಿದಾರರು ಮಾಡಬೇಕು। ಏಪ್ರಿಲ್ 23ರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಬಯಸಿ ಬಹುಜನ ಸಮಾಜದ ಪಕ್ಷದ ಶಾ ಉಲ್-ಹಕ್ ಬುಖಾರಿ ಅವರು ಬೀದರ್ ನಗರದ ಗವಾನ್ ಚೌಕದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು। ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಶಾ ಉಲ್-ಹಕ್ ಕುಬಾರಿ ಅವರು ಬೀದರ್ ನಗರದ ಗವಾನ್ ಚೌಕದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು। ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಬಿಎಸ್ಪಿ ಅಭ್ಯರ್ಥಿ ಮಾಲಾರ್ಪಣೆ ಮಾಡಿದರು। ಮೆರವಣಿಗೆಯುದ್ದಕ್ಕೂ ಯುವಕರು ಪಟಾಕಿ ಸಿಡಿಸಿದರು। ಬಿಎಸ್ಪಿ ನಾಯಕಿ ಮಾಯಾವತಿ ಪರ ಜಯಘೋಷ ಹಾಕಿದರು। ಲೋಕಸಭೆ ಬಿಎಸ್ಪಿ ಅಭ್ಯರ್ಥಿ ಶಾ ಉಲ್-ಹಕ್ ಬುಖಾರಿ ಅವರು ಮಾತನಾಡಿ, ಜಾತ್ಯತೀತ ಪಕ್ಷವೆಂದು ಕರೆಸಿಕೊಳ್ಳುವ ಪಕ್ಷದಿಂದ ನನಗೆ ಟಿಕೆಟ್ ಕೊಡುವ ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ಹುಸಿಯಾಗಿದೆ। ಬಿಎಸ್ಪಿಯು ಮಾಯಾವತಿ ಅವರು ನನ್ನ ಮೇಲೆ ವಿಶ್ವಾಸವಿಟ್ಟು ಟಿಕೆಟ್ ನೀಡಿದ್ದಾರೆ। ಜಾತ್ಯತೀತ ಪಕ್ಷವೆಂದು ಕರೆಸಿಕೊಳ್ಳುವ ಪಕ್ಷದ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದರು। ಈ ಸಂದರ್ಭದಲ್ಲಿ ಬಿಎಸ್ಪಿ ಚುನಾವಣಾ ಪ್ರಭಾರಿ ತೋಮರ್, ಪಕ್ಷದ ಜಿಲ್ಲಾಧ್ಯಕ್ಷ ಅಂಕುಶ್ ಗೋಖಲೆ, ವಹಿದಾ ಲಖನ್, ರಾಜ್ಕುಮಾರ್ ಮೂಲಭಾರತಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು। टिकट देने के सिलसिले में हमने मुतालबा रखा था सो कॉल्ड सेकुलर फोर्सेस से, लेकिन उन्होंने इस हमारे मुतालबे को मुस्तरद कर दिया, यकसर मुस्तरद कर दिया। हमको वजह भी नहीं बताई कि क्यों मुस्तरद किया जा रहा है। लेकिन ऐसे वक्त में जिसने हमको हमारी पूरी ज़िंदगी हमसे खिदमत ली हैं, उस पार्टी ने हमको नज़रअंदाज कर दिया, तो ऐसे मौके पर हमारा हौसला बनाए रखने के लिए हमारे नेता तोमर साहब और बहन मायावती जी ने हमको जो ये मौका दिया है, इसलिए इस मौके से फ़ायदा उठाते हुए हम उस ताकत को जवाब देना चाहते हैं।
ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯನ್ ಲೇಬರ್ ಪಾರ್ಟಿಯ ಅಭ್ಯರ್ಥಿಯಾಗಿ ಜೋಸೆಫ್ ಜಾನ್ ಅವರು ನಾಮಪತ್ರ ಸಲ್ಲಿಸಿದರು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಇಂಡಿಯನ್ ಲೇಬರ್ ಪಕ್ಷದ ಅಭ್ಯರ್ಥಿಯಾಗಿ ಜೋಸೆಫ್ ಜಾನ್ ಅವರು ನಾಮಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮವರೊಂದಿಗೆ ಮಾತನಾಡುತ್ತಾ ಲೇಬರ್ ಪಕ್ಷ ಸಂವಿಧಾನ ರಕ್ಷಣೆ, ದೇಶದ ಕಾರ್ಮಿಕರ ರಕ್ಷಣೆಯಾಗಿ ಚುನಾವಣೆ ಕಣಕ್ಕಿಳಿದಿದೆ ಎಂದರು. ಈ ಸಂದರ್ಭದಲ್ಲಿ ಭಾರತೀಯ ಲೇಬರ್ ಪಾರ್ಟಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. ಪ್ರಿಯ ಬಂಧುಗಳೇ, ನಿಮ್ಮೆಲ್ಲರಿಗೆ ನಮ್ಮ ಹೃದಯಪೂರ್ವಕವಾದ ವಂದನೆಗಳು ಮತ್ತು ತಮ್ಮೆಲ್ಲರ ಆಶೀರ್ವಾದ ಕೋರುವಂಥ ಇಂಡಿಯನ್ ಲೇಬರ್ ಪಾರ್ಟಿ ಅಭ್ಯರ್ಥಿ ನಿಮ್ಮೆಲ್ಲರಿಗೆ ನಾನು ವಂದಿಸ್ತೇನೆ. ನನ್ನ ಹೆಸರು ಜೋಸೆಫ್ ಜಾನ್. ನಮ್ಮ ಒಂದು ಇಂಡಿಯನ್ ಲೇಬರ್ ಪಾರ್ಟಿಯ ಉದ್ದೇಶ ಏನಂದರೆ ಸಂವಿಧಾನ ರಕ್ಷಣೆ ಮಾಡುವಂಥದ್ದು, ಸಮಾಜಕ್ಕೆ ನಾವು ಸಹಾಯ ಮಾಡುವಂಥದ್ದು, ಸಮಾನ ಶಿಕ್ಷಣ ಕೊಡಬೇಕೆಂಬುದಾಗಿ ಹೋರಾಟ ಮಾಡುವಂಥದ್ದು, ಕೃಷಿ ಉದ್ಯಮ ಅಭಿವೃದ್ಧಿಗೋಸ್ಕರವಾಗಿ ನಾವು ಹೋರಾಟ ಮಾಡುವಂಥದ್ದು, ಕಾರ್ಮಿಕರ ರಕ್ಷಣೆಗೆ ಹಾಗೂ ಅಭಿವೃದ್ಧಿಗೆ ನಾವು ಹೋರಾಟ ಮಾಡುವಂಥದ್ದು, ಮಹಿಳಾ ಸಬಲೀಕರಣ ಮಾಡುವಂಥದ್ದು ಮತ್ತು ಯುವ ಜನತೆಗೆ ಸಬಲೀಕರಣ ಮಾಡುವಂಥದ್ದು ಮತ್ತು ಯಾವುದೇ ತೊಂದರೆ ಕಷ್ಟ ಆದರೂ ಕೂಡ ಯಾವ ಜಾತಿ ಮತ ಭೇದವಿಲ್ಲದೆ ಎಲ್ಲ ಬಂಧುಗಳು ನಾವು ಕಾರ್ಮಿಕರಿಂದಲೇ ಈ ದೇಶ ನಡೀತದೆ. ಕಾರ್ಮಿಕರಿಂದಲೇ ದೊಡ್ಡ ದೊಡ್ಡ ನಾಯಕರು, ದೊಡ್ಡ ಎಲ್ಲ ಜನಗಳು ಕಾರ್ಮಿಕರಿಲ್ಲದೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನನ್ನ ಬಂಧುಗಳೇ, ತಾವೆಲ್ಲರೂ ಕಾರ್ಮಿಕ ಪಕ್ಷಕ್ಕೆ ಮತ ನೀಡಿ ಕಾರ್ಮಿಕ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಜೋಸೆಫ್ ಜಾನ್ ನನ್ನನ್ನು ಗೆಲ್ಲಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಚ್ಚೇಂದ್ರ ಹುಣಜಿ ಪಾಟೀಲ್ ಅವರು ನಾಮಪತ್ರ ಸಲ್ಲಿಸಿದರು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಚ್ಚೇಂದ್ರ ಹುಣಜಿ ಪಾಟೀಲ್ ಅವರು ನಾಮಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮವರೊಂದಿಗೆ ಮಾತನಾಡುತ್ತಾ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಲೋಕಸಭೆಯ ಫಂಡ್ ತರಲು ಮೋದಿ ಮತ್ತು ರಾಹುಲ್ ಗಾಂಧಿ ಬೇಕಾಗಿಲ್ಲ, ಯಾರಿದ್ದರೂ ಸಿಗುತ್ತಿದೆ. ನನಗೆ ಚುನಾವಣೆ ಚಿಹ್ನೆ ಸಿಕ್ಕಿದ ಬಳಿಕ ಚುನಾವಣೆ ಪ್ರಚಾರ ಆರಂಭಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಚ್ಚೇಂದ್ರ ಹುಣಜಿ ಪಾಟೀಲ್ ಅವರ ನೂರಾರು ಬೆಂಬಲಿಗರು ಇದ್ದರು. ಇನ್ನೊಂದು ಮಜ್ಜಿಗೆ ಹೇಳ್ಯಾರಿ ತಣ್ಣಗ ಸಮ್ಮಿಶ್ರ ಸರ್ಕಾರ ಬರ್ಬೇಕು ನಮ್ಮ ಸಂಘಟನೆ ಕಾಂಗ್ರೆಸ್ ಸೌಂಡಿಂಗ್. ಬೀದರ್ ಲೋಕಸಭಾ ಸ್ಪರ್ಧೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮನಿರ್ದೇಶಿಸಿದ್ದೇನೆ. ಇವಾಗ ಸಕ್ರಿಯವಾಗಿ ನಾಳೆಯಿಂದ ಸ್ಕೂಟ್ನಿ ಆದ ನಂತರ ನನ್ನ ಪಕ್ಷದ ಸಿಂಬಾಲ್ ಕೊಡ್ತದೆ. ಇವಾಗ ನಾವು ಪಕ್ಷೇತರ ಆಗಿದ್ದ ಕಡೆ ನಮ್ಮ ಸಿಂಬಾಲ್ ಇಲ್ಲ. ಈ ನಮ್ಮ ಸಿಂಬಾಲ್ ಬಂದ ತಕ್ಷಣ ನಾ ಪ್ರಚಾರ ಪ್ರಾರಂಭ ಮಾಡ್ತೀನಿ. ಮತ್ತು ಕೆಲವು ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ಇನ್ನೂ ವಂಚಿತ ಆಗಿದೆ. ಎಲ್ಲ ಪಾರ್ಟಿಗಳು ನ್ಯಾಷನಲ್ ಪಾರ್ಟಿ ಬಂದು ಸಾಕಷ್ಟು ಪಾರ್ಟಿ ಬಂದು ಆದರೂ ಇನ್ನೂ ಅಭಿವೃದ್ಧಿ ಹೊಂದ್ತಾ ಇಲ್ಲ. ನಮ್ಮ ಪ್ರಕಾರ ಯಾರಿದ್ದರೂ ಎಲ್ಲರಿಗೂ ಕೊಡೋದು ಬಜೆಟ್ ಅಷ್ಟೇ. MP ಲೋಕಸಭಾ ಅಂದ್ರೆ ಲೋಕಸಭಾದಾಗ ಮಂತ್ರಿ ಇದ್ದವನಿಗೆ ಒಂದು ಬಜೆಟು, ಇಲ್ಲಿ ಒಂದು ಬಜೆಟ್. ಲೋಕಸಭಾ ಸದಸ್ಯರು ನಿಧಿ ಏನಿರ್ತದೆ ಅದು ಪ್ರತಿಯೊಬ್ಬರಿಗೆ ಎಲ್ಲ ಮೆಂಬರ್ಗಳಿಗೆ ಕೊಡ್ತಾರೆ. ಇವ್ರು ಬರಬೇಕು, ಮೋದಿನೇ ಬರಬೇಕು, ಅವರೇ ಬರಬೇಕು, ರಾಹುಲ್ ಗಾಂಧಿನೇ ಬರಬೇಕು ಅಂತ ಇಲ್ಲ. ಎಲ್ಲ ಪ್ರಜಾಪ್ರಭುತ್ವದ ಎಲ್ಲರಿಗೆ ಹಕ್ಕದ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಬಹುಜನ ಕ್ರಾಂತಿ ದಳದ ಅಭ್ಯರ್ಥಿಯಾಗಿ ಶ್ರೀಮತಿ ರಾಜಮ್ಮ ಭಿ ಅವರು ನಾಮಪತ್ರ ಸಲ್ಲಿಸಿದರು.
ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಬಹುಜನ ಕ್ರಾಂತಿ ದಳ ಪಕ್ಷದಿಂದ ಸ್ಪರ್ಧಿಸಿರುವ ಶ್ರೀಮತಿ ರಾಜಮ್ಮ ಭಿ ಅವರು ನಾಮಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮವರೊಂದಿಗೆ ಮಾತನಾಡುತ್ತಾ ಪಕ್ಷದಿಂದ ಸ್ಪರ್ಧಿಸಿದ್ದೇನೆ. ನಾನು ಮಹಿಳೆಯಾಗಿದ್ದು ನನಗೆ ಮತದಾರರ ಬೆಂಬಲ ಸಿಗುವ ವಿಶ್ವಾಸವಿದೆ ಎಂದರು. ಭಾರತೀಯ ಬಹುಜನ ಕ್ರಾಂತಿ ದಳ ಪಕ್ಷದ ಮುಖಂಡರು ಮಾತನಾಡಿ, ರಾಷ್ಟ್ರೀಯ ಪಕ್ಷಗಳು ಮಹಿಳೆಯರಿಗೆ ಟಿಕೆಟ್ ನೀಡಿಲ್ಲ. ನಾವು ನಮ್ಮ ಭಾರತೀಯ ಬಹುಜನ ಕ್ರಾಂತಿ ದಳ ಪಕ್ಷದಿಂದ ಟಿಕೆಟ್ ನೀಡಿ ಮಹಿಳೆಯರೊಬ್ಬರಿಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಭಾರತೀಯ ಬಹುಜನ ಕ್ರಾಂತಿ ದಳ ಪಕ್ಷದಿಂದ ಭಾರತೀಯ ಲೇಬರ್ ಪಾರ್ಟಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. भारतीय बहुजन समाज पार्टी की जयवागले, भारतीय बीबीकेडी के जयवागले, बीबीकेडी के जयवागले। उम्मीदवार अब की बार महिला उम्मीदवार, अब की बार महिला उम्मीदवार, अब की बार महिला उम्मीदवार। जैसा ऐसा बोलिए सर ना 12 में से तुम्हारा दो बोले दो अब की बार महिला उम्मीदवार, अब की बार महिला उम्मीदवार। भारतीय भोजन पार्टी से मैं ठहरी और मैं आगे चल को इसको आगे बढ़ाना काम करना बोल के मैं हमारे पास उम्मीद है। हर सब महिला लोग हमारे को हिम्मत देना, हमारे को साथ देना बोल के हमें उम्मीद करे सो है। ನಾವು ಭಾರತೀಯ ಭೋಜನ ಪಕ್ಷ ವತಿಯಿಂದ ಮಹಿಳೆಗೊಂದು ಅಭ್ಯರ್ಥಿಗೆ ಎಷ್ಟೋ ಪಕ್ಷಗಳು ಮಹಿಳೆಯರಿಗೆ ಟಿಕೆಟ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ತಮಗೆ ಅನುಕೂಲ ಆದಂಥ ಮಹಿಳೆಯರಿದ್ದರೆ ಮಾತ್ರ ಟಿಕೆಟ್ ಕೊಡ್ತಾರೆ. ಆದರೆ ಒಂದು ಸೋಷಿಯಲ್ ವರ್ಕ್ ಆದಂಥ ರಾಮ್ಜಿ ಬಿಗೆ ನಾವು ಟಿಕೆಟ್ ಕೊಟ್ಟಿವಿ. ಈ ಸಲ ಬೀದರ್ ಬತ್ತ ಕ್ಷೇತ್ರದ ಎಲ್ಲ ಮಹಿಳಾ ಮತದಾರರು ಇವರಿಗೆ ಬೆಂಬಲಿಸಿ ಗೆದ್ದಿಸ್ತಾರೆ ಬಂದು ವಿಶ್ವಾಸದಿಂದ ಚುನಾವಣೆಗೆ ನಾವು ನಿಂತ್ಕೊಂಡಿದ್ದೀವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.